ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಾಂಚನವಿ ಲೈವ್ ಆ್ಯಂಡ್ ವ್ಲಾಗ್ಸ್. ನಾನಿಲ್ಲಿ ಹಲಸಿನಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನು ಇಲ್ಲಿ ಒಂದು ಪ್ಯಾನ್ನ ಬಿಸಿಗೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಕರಿಬೇವು, ಸಾಸಿವೆ, ಹಸಿಮೆಣಸಿನ್ಕಾಯಿ ಹಾಗೆ ಈರುಳ್ಳಿ ಕಟ್ ಮಾಡಿಟ್ಟಿರ್ತಕ್ಕಂಥ ಒಂದು 4 ಈರುಳ್ಳಿ ಎಲ್ಲದು ಆಯಿಲ್ಗೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಜಜ್ಜಿ ಅದನ್ನು ಕೂಡ ಈ ಒಗ್ಗರಣೆ ಒಳಗಡೆ ಹಾಕೊಳ್ತೀನಿ. ಅದಕ್ಕಿಂತ ಮುಂಚೆ ನಾನು ಏನು ಮಾಡಿದ್ದೀನಿ ಅಂದರೆ ಹಲಸಿನಕಾಯಿನ ನೀಟಾಗಿ ಕಟ್ ಮಾಡಿ ಇಟ್ಕೊಂಡು ಹಸಿ ಅವರೆಕಾಳು ಜೊತೆ ಅದನ್ನು ವಿಜಲ್ ಹೊಡ್ಸಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಟರ್ಮರಿಕ್ಕು ಮತ್ತು ಸಾಲ್ಟು ಹಾಕಿ ಕುಕ್ಕರ್ಗೆ ಹಾಕಿ ವಿಜಲ್ ಹೊಡ್ಸಿ ಇಟ್ಕೊಂಡಿದ್ದೀನಿ. ನಾನು ಅದನ್ನು ಒಗ್ಗರಣೆ ಮಾಡೋದಕ್ಕೆ ಇಲ್ಲಿ ಪ್ಯಾನ್ ಒಳಗಡೆ ಹಾಕಿದ್ದೀನಿ. ಇವಾಗ ನಾನು ಅದಕ್ಕೆ ಒಗ್ಗರಣೆಗೆ ಸ್ವಲ್ಪ ಸಾಲ್ಟ್ ಸೇರಿಸ್ತಾ ಇದ್ದೀನಿ. ಮತ್ತು ಸಾಲ್ಟ್ ಆದಮೇಲೆ ಬೆಳ್ಳುಳ್ಳಿ, ಜಜ್ಜಿರೋ ಬೆಳ್ಳುಳ್ಳಿನ ಹಾಕ್ತೀನಿ. ಬೆಳ್ಳುಳ್ಳಿ ಆದಮೇಲೆ ಸ್ವಲ್ಪ ಕರಿಬೇವನ್ನ ಸೇರಿಸಿದ್ದೀನಿ. ಆಮೇಲೆ ನಾನು ಬೇಯಿಸಿಟ್ಕೊಂಡಿದ್ನಲ್ಲ ಹಸಿ ಅವರೆಕಾಳು ಮತ್ತು ಹಲಸಿನಕಾಯಿನ ಈ ಒಗ್ಗರಣೆ ಒಳಗಡೆ ಹಾಕ್ಕೊಂಡು ಸ್ವಲ್ಪ ಅದನ್ನು ಸ್ಮ್ಯಾಶ್ ಮಾಡ್ತೀನಿ. ಏಕೆಂದರೆ ನಾನು ಹಲಸಿನಕಾಯಿನ ತುಂಬ ದೊಡ್ಡದಾಗಿ ಕಟ್ ಮಾಡಿಟ್ಕೊಂಡಿದ್ದೆ. ಆಮೇಲೆ ಕಟ್ ಮಾಡಬೇಕಾದ್ರೇ ಕೊತ್ತಗಾಯಿ ಅಂತ ಹೇಳ್ತಾರೆ, ನಾವು ಕೊತ್ತಿರಲಿಲ್ಲ, ಪೀಸ್ ಥರ ಕಟ್ ಮಾಡಿಟ್ಕೊಂಡಿದ್ವಿ. ಹಾಗಾಗಿ ಅದನ್ನು ನಾನು ಇಲ್ಲೇನೇ ಕೈಯಲ್ಲಿ ಪೀಸ್ ಮಾಡಲಿಲ್ಲ, ಯಾಕೆಂದರೆ ಬಿಸಿ ಇತ್ತು ಅಂತ ಹೇಳ್ಬಿಟ್ಟು. ಇದು ರೆಪ್ಪೆ ಬರುತ್ತಲ್ಲ, ರೊಟ್ಟಿದು ಹೆತ್ತ ರೊಪ್ಪೆ ಇರುತ್ತಲ್ಲ, ಅದರಿಂದ ಅದನ್ನು ಪೀಸ್ ಮಾಡಿಕೊಂಡೆ, ಒಳಗಡೆ ಸ್ಮ್ಯಾಶ್ ಆಗೋ ಥರ. ಆಮೇಲೆ ನಾನು ಹುಚ್ಚಳ ಪುಡಿ, ನಾವು ಅದನ್ನು ಕುಟುಂಡಿ ಅಂತ ಹೇಳ್ತೀವಿ, ಅದನ್ನು ಮಾಡಿಟ್ಕೊಂಡಿದ್ದೆ, ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಅದಕ್ಕೆ ನಾನು ಹುಚ್ಚಳ ಪುಡಿನ ಒಂದು 4ರಿಂದ 5 ಸ್ಪೂನ್ ಸೇರಿಸ್ಕೊಂಡಿದ್ದೀನಿ. ಹುಚ್ಚಳ ಪುಡಿ ಮಾಡಬೇಕು ಅಂದರೆ ಅದಕ್ಕೆ ನಾವು ಮೊದಲಿಗೆ ಫಿಲ್ಟ್ರ್ ಹುಚ್ಚಳನ್ನ ಹುರಿದು ಅದಕ್ಕೆ ಒಣಮೆಣಸಿನ್ಕಾಯಿನ ಹುರ್ಕೊಬೇಕು, ಹಾಗೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಅದನ್ನು ಹುರ್ಕೊಬೇಕು, ಹಾಗೆ ಜೀರಿಗೆನ ಹುರ್ಕೊಬೇಕು, ಹಾಗೆಯೇ ಸ್ವಲ್ಪ ಕರಿಬೇವನ್ನ ಹುರ್ಕೊಬೇಕು, ಮತ್ತು ಉಪ್ಪನ್ನ ಸೇರಿಸ್ಕೊಂಡು ಅದನ್ನು ಪೌಡ್ರ್ ಮಾಡಿ ಇಟ್ಕೊಂಡಿರಬೇಕು. ಈ ಹಲಸಿನಕಾಯಿ ಪಲ್ಯಕ್ಕೆ ಮತ್ತು ಬಾಳೆ ದಿಂಡಿನ ಪಲ್ಯಕ್ಕೆ ಎಲ್ಲದಕ್ಕೂ ನಾವು ಜಾಸ್ತಿ ಈ ಹುಚ್ಚಳ ಪುಡಿ ಅಥವಾ ಕುಟುಂಡಿ ಅಂತ ಹೇಳ್ತೀವಿ ನಾವು ಇದನ್ನು. ಕೆಲವೊಂದು ಕಡೆ ಗುರೆಳ್ ಪುಡಿ ಅಂತ ಹೇಳ್ತಾರೆ. ಅದನ್ನು ಇದಕ್ಕೆ ಸೇರಿಸ್ಕೊಂಡ್ರೆ ತುಂಬಾ ಟೇಸ್ಟ್ ಇರುತ್ತೆ. ನಮಗಂತೂ ತುಂಬ ಇಷ್ಟ ಇದು. ಹಲಸಿನಕಾಯಿ ಪಲ್ಯಕ್ಕೆ, ಬಾಳೆ ದಿಂಡಿನ ಪಲ್ಯಕ್ಕೆ, ಬಾಳೆಕಾಯಿ ಪಲ್ಯಕ್ಕೆ ಎಲ್ಲದಕ್ಕೂ ಸೇರಿಸಿ ತಿನ್ಬೋದು. ಆಮೇಲೆ ಇದಕ್ಕೆ ನಾನು ಸ್ವಲ್ಪ ಒಂದು ಕಾಯಿಯಷ್ಟು, ಒಂದು ತೆಂಗಿನಕಾಯಿನ ಹೊಡೆದು ತುರ್ಕೊಂಡು ಅದಕ್ಕೆ ಸೇರಿಸ್ತೀನಿ. ಅದನ್ನು ಕೂಡ ತುಂಬ ಚೆನ್ನಾಗಿರುತ್ತೆ. ಇದರೊಳಗಡೆ ಹುಚ್ಚಳ ಪುಡಿ ಜೊತೆಗೆ ತೆಂಗಿನ ತುರಿನ ಕೂಡ ಸೇರಿಸಿದ್ರೆ ತುಂಬಾ ಟೇಸ್ಟ್ ಇರುತ್ತೆ. ಇದನ್ನೆಲ್ಲ ಹಾಕಿ ತೆಂಗಿನ ತುರಿನೂ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು 5ರಿಂದ 10 ನಿಮಿಷ ಆಯಿಲ್ ಬಿಡೋ ಥರ ಒಗ್ಗರಣೆನ ಮಾಡಿಕೊಂಡ್ರೆ ತುಂಬ ಟೇಸ್ಟಾಗಿರ್ತಕ್ಕಂಥ ಹಲಸಿನಕಾಯಿ ಮತ್ತು ಹಸಿ ಅವರೆಕಾಳು ಪಲ್ಯ ರೆಡಿ ಆಗುತ್ತೆ. ಅದು ಕಾಂಬಿನೇಷನ್ ಆಗಿ ನಾನು ದೋಸೆ ಮಾಡಿದ್ದೀನಿ. ನೀವು ಕೂಡ ಏನು ಬೇಕಾದರೂ ಮಾಡ್ಕೊಬೋದು ಕಾಂಬಿನೇಷನ್ ಆಗಿ, ಚಪಾತಿ, ರೊಟ್ಟಿ, ಹಾಗೆಯೇ ದೋಸೆ ಎಲ್ಲದ್ರ ಜೊತೆಗೂ ಚೆನ್ನಾಗಿರುತ್ತೆ. ಮತ್ತು ಇದ್ರ ರಸ ಇರುತ್ತೆ, ಅದನ್ನು ನಾನು ರಸಮ್ ಥರ ಯೂಸ್ ಮಾಡ್ತೀನಿ. ಅದ್ರ ರಸನ ರಸಮ್ಮಿಗೆ ಯೂಸ್ ಮಾಡ್ಕೊಳ್ತೀನಿ, ಅದು ಕೂಡ ಚೆನ್ನಾಗಿರುತ್ತೆ. ಮತ್ತು ಮೇಲೆ ಸ್ವಲ್ಪ ಕೊತ್ತಂಬರಿನ ಉದುರಿಸ್ಕೊಬೇಕು ಟೇಸ್ಟಿಗೋಸ್ಕರ, ಎಕ್ಸ್ಟ್ರಾ ಅಡಿಷನಲ್ ಟೇಸ್ಟಿಗೋಸ್ಕರ ಕೊತ್ತಂಬರಿನ ಸೇರಿಸಿದ್ದೀನಿ. ನೀವು ಕೂಡ ಒಂದ್ಸಲ ಮನೆಯಲ್ಲಿ ಇದನ್ನು ಟ್ರೈ ಮಾಡ್ಕೊಳ್ಳಿ. ಇಷ್ಟು ಇಂಗ್ರೀಡಿಯೆಂಟ್ಸ್ನ ಹಾಕಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನಾನು ಊರಿಗೆ ಹೋಗಿದ್ದರಿಂದ ಮೊನ್ನೆ ಊರಿಂದ ಹಲಸಿನಕಾಯಿ ತೊಗೊಬಂದಿದ್ದೆ, ಹಾಗಾಗಿ ಹಲಸಿನಕಾಯಿ ಪಲ್ಯನ ಮಾಡಿ ದೋಸೆ ಜೊತೆಗೆ ಸರ್ವ್ ಮಾಡಿ ತಿಂದ್ವಿ ನಾವು. ತುಂಬಾ ಚೆನ್ನಾಗಿತ್ತು. ನೀವು ಕೂಡ ಈ ಥರನೇ ಮಾಡ್ಕೊಳ್ಳಿ. ಹಾಗೆಯೇ ಕಾಯಿ ತುರಿನ ಸೇರಿಸೋದು ಮರಿಬೇಡಿ, ಕಾಯಿ ತುರಿನ ಸೇರಿಸಿದ್ರೆ ಎಕ್ಸ್ಟ್ರಾ ಟೇಸ್ಟ್ ಇರುತ್ತೆ. ಹಾಗೆ ಹುಚ್ಚಳ ಪೌಡ್ರನ್ನ ಕೂಡ ಮಾಡ್ಕೊಳ್ಳಿ. ಹುಚ್ಚಳ ಪೌಡ್ರದ್ದು ಒಂದು ವಿಡಿಯೋ ಇದೆ ಅಂದ್ಕೊಳ್ತೀನಿ, ನಂದು ವಿಡಿಯೋನ ನೋಡಿ ಹುಚ್ಚಳ ಪುಡಿದು ಮಾಡಿರೋದು ತುಂಬಾ ಚೆನ್ನಾಗಿ ಬಂದಿದೆ. ಹುಚ್ಚಳ ಪುಡಿನ ಹೇಗೆ ಮಾಡೋದು ಅಂತ, ಹುಚ್ಚಳ ಪುಡಿ ಅಥವಾ ಕುಟುಂಡಿ ಅಂತ ಹೇಳ್ತೀವಿ. ಅದು ಇದ್ರೇ ಇದಕ್ಕೆ ಟೇಸ್ಟ್. ಹಲಸಿನಕಾಯಿ ಪಲ್ಯಕ್ಕೆ, ಬಾಳೆ ದಿಂಡಿನ ಪಲ್ಯಕ್ಕೆ ಮತ್ತು ಬಾಳೆಕಾಯಿ ಪಲ್ಯಕ್ಕೆ ತುಂಬಾ ಟೇಸ್ಟ್ ಕೊಡುತ್ತೆ. ಮತ್ತು ಆರೋಗ್ಯಕ್ಕೆ ಕೂಡ ಈ ಹುಚ್ಚಳ ಪುಡಿ ಇದೆಯಲ್ಲ ತುಂಬಾ ಟೇಸ್ಟು. ಮತ್ತು ಹಲಸಿನಕಾಯಿನಲ್ಲಿ ಏನಂದರೆ ಕರಳನ್ನ ಫಿಲ್ಟ್ರ್ ಮಾಡುತ್ತೆ ಅಂತ ಹೇಳ್ತಾರೆ ಹಲಸಿನಕಾಯಿನ ತಿನ್ನೋದ್ರಿಂದ. ಈಗ ಹಲಸಿನಕಾಯಿ ಸೀಸನ್ ಇರೋದ್ರಿಂದ ವರ್ಷದಲ್ಲಿ ಒಂದು 2-3 ಸಲ ಬಾಳೆ ದಿಂಡಿನ ಪಲ್ಯ ಮತ್ತು ಹಲಸಿನಕಾಯಿ ಪಲ್ಯನ ಮಾಡ್ಕೊಂಡು ತಿನ್ನಿ. ಮಕ್ಕಳಿಗೂ ಮಾಡಿಕೊಡಿ, ಯಾಕೆಂದರೆ ಕರಳೆಲ್ಲ ತುಂಬಾ ಫಿಲ್ಟ್ರ್ ಆಗುತ್ತಂತೆ. ಮತ್ತು ಏನಂದರೆ ಕೆಲವೊಂದು ಮಕ್ಕಳುಗಳು ಮಲಬದ್ಧತೆ ಇರುತ್ತಲ್ಲ, ಮಲಬದ್ಧತೆ ಎಲ್ಲ ಹೋಗುತ್ತಂತೆ. ದೊಡ್ಡವ್ರಿಗೂ ಕೂಡ, ಮಕ್ಕಳಿಗೆ ಮಾತ್ರ ಅಲ್ಲ, ದೊಡ್ಡವ್ರಿಗೂ ಮಲಬದ್ಧತೆ ಇರೋರಿಗೆಲ್ಲ ಹುಷಾರಾಗುತ್ತೆ ಅಂತ ಹೇಳ್ತಾರೆ ಇದನ್ನು ತಿಂದರೆ. ಹಲಸಿನಕಾಯಿ ಪಲ್ಯನ ಹೊಟ್ಟೆ ಎಲ್ಲ ಕ್ಲೀನ್ ಆಗುತ್ತೆ, ಕರಳು ಜಠರ ಎಲ್ಲ ಕ್ಲೀನ್ ಆಗುತ್ತೆ ಅಂತ. ಹಾಗಾಗಿ ಹಲಸಿನಕಾಯಿ ಸೀಸನ್ ಬಂದಾಗ ತಪ್ಪದೇನೆ ಹಲಸಿನಕಾಯಿ ಪಲ್ಯನ ಮಾಡ್ಕೊಂಡು ತಿನ್ನಿ. ನಾನು ದೋಸೆ ಜೊತೆಗೆ ಹಲಸಿನಕಾಯಿ ಪಲ್ಯನ ಮಾಡಿದ್ದೆ. ನಮ್ಮ ಮನೆಯಲ್ಲಿ ಈ ಥರ ದೋಸೆ ಪಲ್ಯಗಳು ಈ ಥರ ಎಲ್ಲ ಮಾಡಿದರೆ ಇಡೀ ದಿನ ಅದನ್ನೇ ಓಡಿಸ್ತೀವಿ, ಏಕೆಂದರೆ ಇರೋದಿಬ್ಬರೇ ಅಲ್ವಾ, ಹಾಗಾಗಿ ಅದನ್ನೇ ಮಾಡ್ಕೊಂಡು ಓಡಿಸ್ತೀವಿ.
ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನಮ್ಮ ಮನೇಲಂತೂ ತುಂಬ ಚೆನ್ನಾಗಿ ಬಂದಿತ್ತು. ನೀವು ಒಂದ್ಸಲ ಹಲಸಿನಕಾಯಿನ ಊರಿಂದ ಯಾರ್ಯಾರು ಹಳ್ಳೀಲಿದ್ದೀರಾ ಅವರೆಲ್ಲರೂ ಸಿಟಿಲಿದ್ದರೆ ಹಳ್ಳಿಯಿಂದ ತೊಗೊಂಬಂದು ತಿಂದು ಹೇಗೆ ಬಂತು ಅಂತ ಮಾಡ್ಕೊಂಡು ತಿಂದು ಹೇಳಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಕಾಂಚನ AV ಲೈವ್ ಆ್ಯಂಡ್ ವ್ಲಾಗ್ಸ್. ಎಲ್ಲರೂ ಕೂಡ ನನ್ನ ಚಾನಲ್ನ ತಪ್ಪದೇನೆ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಯಾರು ಕೂಡ ಹಾಗೆ ಎಕ್ಸಿಟ್ ಆಗಬೇಡಿ. ಹಾಗೆ ಹೊಸ್ದಾಗಿ ಯಾರಾದರೂ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ವೀಡಿಯೋಸ್ ರಿಲೇಟೆಡಾಗಿ ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ, ಹಾಗೆ ಗಿಫ್ಟ್ ಮಾಡಿ, ಮತ್ತು ಕಮೆಂಟ್ ಹಾಕಿ. ನಾನು ಕೂಡ ನಿಮ್ಮದು ಚಾನಲ್ ಇದ್ದರೆ ರಿಟರ್ನ್ ಗಿಫ್ಟ್ ಮಾಡ್ತೀನಿ, ಹಾಗೆ ಸಪೋರ್ಟಿವ್ ಮೆಸೇಜಸ್ ಹಾಕ್ತೀನಿ. ನೀವುಗಳು ಕೂಡ ಹಾಗೆ ನನ್ನ ವೀಡಿಯೋಸ್ನ ನೋಡ್ತೀರಿ, ಸಪೋರ್ಟಿವ್ ಮೆಸೇಜಸ್ ಹಾಕ್ತಾಯಿರಿ, ಹಾಗೆ ಕಮೆಂಟ್ ಮಾಡ್ತಾಯಿರಿ, ಹಾಗೆ ತಪ್ಪದೆ ಹೀಗೇ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.